ಹೊಸ ವರ್ಷಕ್ಕೆ ಎಲ್ಲರೂ ಕೇಕ್ ಕಟ್ ಮಾಡಿದ್ರೆ ನಮ್ಮ ಮನೆಯಲ್ಲಿ ಜಾಮೂನ್ ಕಟ್ ಮಾಡಿದ್ದೀವಿ. ಸೊ ಇದನ್ನು ನನ್ನ ಚಿಕ್ಕ ಮಗಳು ಯಾರೇ ಫೋನ್ ಮಾಡಿದ್ರು ಕೇಕ್ ಕಟ್ ಮಾಡಿದ್ರಾ ಅಂತ ಕೇಳಿದ್ರೆ ಅವಳು ಹೇಳ್ತಾ ಇದ್ದಿದ್ದು ಮಾತು ಇದು. ಸೊ ಜೋಕ್ಸ್ ಅಪಾರ್ಟ್, ಈ ಸರಿ ಹೊಸ ವರ್ಷಕ್ಕೆ ನಾವು ಜಾಮೂನ್ ಮತ್ತು ಬಟರ್ ಮುರ್ಕು ಮಾಡಿದ್ವಿ. ನನ್ನ ಮಕ್ಕಳು ಕೇಳಿದ್ರು, ಸೊ ಇದನ್ನು ಮಾಡಿಕೊಡಿ ಅಂತ ಹೇಳಿ. ಹಾಗಾಗಿ ಅದನ್ನೇ ಮಾಡಿಕೊಟ್ಟು ನಾವಿಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೊಸ ವರ್ಷದ ದಿನನೇ ಹೋಗೋಕ್ಕಾಗಲಿಲ್ಲ, ಎಲ್ಲ ಕಡೆ ಕ್ರೌಡ್ ಇರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ದಿನ ಅಂದರೆ ಫ್ರೈಡೇ ಈವ್ನಿಂಗ್ ಹೋಗ್ತಾ ಇದ್ದೀವಿ. ಅಂದರೆ ಜನವರಿ 2ನೇ ತಾರೀಕು. ಹಾಗೆ ಇವತ್ತು ಸೂಪರ್ ಮೂನ್ ಡೇ ಕೂಡ. ಈ ಮೂನ್ನ ಉಲ್ಫ್ ಮೂನ್ ಅಂತ ಕೂಡ ಕರೀತಾರೆ. ಆರೆಂಜ್ ಕಲರ್ ಅಥವಾ ಗೋಲ್ಡನ್ ಕಲರ್ ಅಲ್ಲಿ ಕಾಣಿಸುವಂತ ಈ ಚಂದ್ರ ಭೂಮಿಗೆ ತುಂಬಾನೇ ಹತ್ತಿರದಲ್ಲಿ ಇರ್ತಾರೆ. ಹಾಗೆ ನಾರ್ಮಲ್ ಹುಣ್ಣಿಮೆಗಿಂತ ಇನ್ನ ಸ್ವಲ್ಪ ದೊಡ್ಡದಾಗಿರ್ತಾರೆ, ಹಾಗೆ ಪ್ರಕಾಶಮಾನವಾಗಿ ಕಾಣಿಸ್ತಾ ಇರ್ತಾರೆ. ವರ್ಷದ ಆರಂಭದಲ್ಲೇ ಬಂದಿರೋದು ಇನ್ನ ವಿಶೇಷ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನಾನು ಈ ಸರಿ ಇಂಡಿಯಾದಿಂದ ಕೊರಿಯರ್ ತರಿಸ್ಕೊಂಡಿದ್ದೆ ಅಲ್ವಾ, ಅದರಲ್ಲಿ ನನ್ನ ಫ್ರೆಂಡ್ ಶಾಪಿಂಗ್ ಮಾಡಿ ಒಂದಷ್ಟು ಕುರ್ತಾ ಸೆಟ್ಗಳನ್ನ ಕಳಿಸಿದ್ರು. ಅದ್ರಲ್ಲಿ ಒಂದೆರಡು ಕೊಲರಾಡೋ ಟ್ರಿಪ್ ಹೋದಾಗ ಹಾಕೊಂಡಿದ್ದೆ. ಇವಾಗ ಇನ್ನೂ ಒಂದು ಟ್ರೈ ಮಾಡ್ತಾ ಇದ್ದೆ. ಆರೆಂಜ್ ಕಲರ್ ತುಂಬಾನೇ ಚೆನ್ನಾಗಿತ್ತು. ಹಾಗೆ ನಾನು ವಿಡಿಯೋಸ್ ಅಲ್ಲಿ ಕಾಣಿಸೋದು ಕಮ್ಮಿ, ಬಟ್ ನನ್ನ ಮಕ್ಕಳು ಈ ನಡುವೆ ಅಮ್ಮ ವಿಡಿಯೋದಲ್ಲಿ ನೀವು ಕಾಣಿಸ್ಬೇಕು, ನಾವೇ ವಿಡಿಯೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡಿ ಈ ತರ ಪೋಸ್ಟ್ ಕೊಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ನಿಜ ಹೇಳ್ಬೇಕು ಅಂತ ಅಂದ್ರೆ ಈ ವಿಷಯದಲ್ಲಿ ನಾನು ತುಂಬಾನೇ ಲಕ್ಕಿ. ನನ್ನನ್ನು ತುಂಬಾನೇ ಕೇರ್ ಮಾಡ್ತಾರೆ. ಅಂದ್ರೆ ನಿಮ್ದು ಫೋಟೋಸ್ ಇರಬೇಕು ಅಂದ್ರೆ ಯಾವಾಗ್ಲೂ ಗ್ಯಾಲರಿನಲ್ಲಿ ನಮ್ಮ ಫೋಟೋಸೇ ಇರುತ್ತೆ ಅಂತ ಹೇಳಿ ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ರು. ಲಾಸ್ಟ್ ಇಯರ್ ಅಂದ್ರೆ 2025 ಅಲ್ಲಿ ಫುಲ್ 12 ತಿಂಗಳು ಕೂಡ ಇಲ್ಲ ಡಯಟ್ ಮಾಡಬೇಕು, ವರ್ಕೌಟ್ಸ್ ಮಾಡಬೇಕು, ಸಣ್ಣ ಆಗಬೇಕು, ಈ ತರ ಒಂದಷ್ಟು ಪ್ಲಾನ್ ಮಾಡೋದು ಕನ್ಸಿಸ್ಟೆಂಟ್ ಆಗಿರ್ಲಿಲ್ಲ. ಒಂದು ವಾರ ಮಾಡೋದು, ಒಂದು ವಾರ ಬಿಟ್ಬಿಡೋದು, ಈ ರೀತಿನೇ ಮಾಡ್ತಾ ಇದ್ದೆ. ಸೊ ಏನೋ ಒಂದು ಬರ್ತಾ ಇತ್ತು. ಎಸ್ಪೆಷಲಿ ಡಯಟ್ ಅಂತ ಬಂದರೆ ಸಿಕ್ಕಾಪಟ್ಟೆ ರೀಸನ್ಸ್ ಕೊಡ್ತೀವಿ. ಸಮ್ಮರ್ ಅಂತ, ವಿಂಟರ್ ಅಂತ, ಅಥವಾ ಮಕ್ಳಿಗೆ ರಜಾ ಇದೆ, ಟ್ರಿಪ್ಗೆ ಹೋಗಿದ್ದೀವಿ, ಅದು ಇದು ಅಂತ ಹೇಳ್ಬಿಟ್ಟು ಈ ಸರಿ ಏನೇ ಆದರೂ ಸ್ಟ್ರಿಕ್ಟಾಗಿ ಅಂದರೆ ಹೆಲ್ತಿ ಲೈಫ್ ಸ್ಟೈಲ್ನ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಬಟ್ 99% ಕಾನ್ಫಿಡೆಂಟ್ ಆಗಿದ್ದೀನಿ. ಸೊ ಎಸ್ಪೆಷಲಿ ಕನ್ಸಿಸ್ಟೆನ್ಸಿ ಈಸ್ ಅ ಮೈನ್ ಕೀ ಅಂತ ಹೇಳ್ಬೋದು. ನಾನು ಅಂದರೆ ಬೇರೆಯವ್ರಿಗೋಸ್ಕರ ಅಲ್ಲ, ಸೆಲ್ಫ್ ಕೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವಾಗಲೂ ಮಕ್ಳಿಗೋಸ್ಕರ ಟೈಮ್ ಕೊಡೋದಲ್ಲ, ಈ ಸರಿ ನನಗೋಸ್ಕರ ನಾನು ಟೈಮ್ ಕೊಡಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ತಗೊಂಡು ಅಲ್ಲಿಂದ ಗ್ರೋಸರಿ ಶಾಪ್ಗೆ ಹೋಗಿ ಅಲ್ಲಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮ್ಯಾಗಿ ಪ್ಯಾಕೆಟ್ ಕೂಡ ತೊಗೊಂಡ್ವಿ ಇಲ್ಲೇ. ಸೊ ಅದ್ರ ರೆಸಿಪಿನ ನಾನು ಲಾಸ್ಟ್ ಮಿನಿ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇಲ್ಲಿಂದ ಮನೆಗೆ 45 ಮಿನಿಟ್ಸ್ ಡ್ರೈವ್ ಆಗುತ್ತೆ. ಸೊ ನಮ್ಮ ಫೇವ್ರೆಟ್ ಸಾಂಗ್ಸ್ ಕೇಳ್ಕೊಂಡು ಮನೆಗೆ ಕೂಡ ರೀಚ್ ಆದ್ವಿ. ನನ್ನ ವಾಯ್ಸ್ ಕೇಳಿ ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಬೈಕೊಂಬೇಡಿ. ಸೊ ಯಾರಿಗೆಲ್ಲ ಸಾಂಗ್ಸ್ ಕೇಳೋ ಅಂತ ಕ್ರೇಜ್ ಇರುತ್ತೋ ಅವ್ರು ಯಾರಿಗೂ ಡ್ರೈವಿಂಗ್ ಬೋರೇ ಆಗೋದಿಲ್ಲ. ಹಾಗೆ ಎಷ್ಟು ದೂರ ಬೇಕಂದ್ರೂ ಟ್ರಾವೆಲ್ ಮಾಡ್ತಾರೆ, ಅದರಲ್ಲಿ ನಾವು ಕೂಡ ಇದ್ದೀವಿ. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಗ್ರೋಸರೀಸ್ ಎಲ್ಲ ಎತ್ತಿಟ್ಬಿಟ್ಟು ಪೂರಿ ಮತ್ತು ಚೆನ್ನ ಮಸಾಲ ಮಾಡಿದ್ದು ತುಂಬಾ ಚೆನ್ನಾಗಾಗಿತ್ತು. ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು. ಏನಪ್ಪ ಸ್ಟಾರ್ಟಿಂಗಲ್ಲಿ ಡಯಟ್ ಅಂದ್ಬಿಟ್ಟು ಆಲ್ರೆಡಿ ಆಯಿಲ್ ಐಟಮ್ ಮಾಡಿದ್ದೀರಾ ಅನ್ಕೊಂಬೇಡಿ, ಮಕ್ಕಳು ಇಷ್ಟಪಟ್ಟಿದ್ರು ಅಂತ ಮಾಡಿದ್ದೆ. ಹಾಗೆ ನಾನು ಪೋರ್ಷನ್ ಕಂಟ್ರೋಲ್ ಮಾಡಿದ್ದೆ. ಸೊ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ರಲ್ಲ, ಅದು ಕೂಡ ಶೇರ್ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.